ಸ್ನೇಹಿತರೆ ನಮಸ್ಕಾರ. ಜೇಸ್ ಕಿಚನ್ ಅಪ್ಪಟ ಮನೆ ರುಚಿಯ ಇವತ್ತಿನ ಸ್ಪೆಷಲ್ ರೆಸಿಪಿ ಬಟರ್ ಮಟರ್ ಪನ್ನೀರ್ ಮಸಾಲ. ಆಹಾ, ವಿಡಿಯೋದಲ್ಲಿ ನೋಡ್ತಿದ್ದೀರಾ, ಇದು ಬಹಳಾನೇ ರುಚಿಯಾದಂತಹ ಹಾಗೆ ನಾವು ಮನೆಯಲ್ಲೇ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಕೆಲವೇ ನಿಮಿಷಗಳಲ್ಲಿ ಹಾಗೆ ತುಂಬ ಸುಲಭನೇ. ಇನ್ನು ಸಾಮಗ್ರಿಗಳಂತೂ ಕೆಲವು ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಬಹಳ ರುಚಿಯಾದಂತಹ ಇದು ಬಟರ್ ಮಟರ್ ಪನ್ನೀರ್ ಮಸಾಲವನ್ನು ನಾವು ತಿಳಿಸ್ಕೊಡ್ತೀವಿ. ಹಾಗಾದರೆ ತಡೆ ಯಾಕೆ, ಇವತ್ತಿನ ಈ ಸಂಚಿಕೆಯನ್ನು ನಾವು ಪ್ರಾರಂಭಿಸೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನಮ್ಮ ಜೇಸ್ ಕಿಚನ್ನ ಯೂಟ್ಯೂಬ್ ಚಾನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ. ಈ ರೆಸಿಪಿ ಮಾಡೋಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಹೀಗಿದೆ: 250 ಗ್ರಾಮು ಪನ್ನೀರು, ಹಾಗೆ 2 ಸಮನಾದಂತಹ ಈರುಳ್ಳಿ, ಅದರ ಜೊತೆಗೆ 2 ಹಸಿಮೆಣಸಿನ್ಕಾಯಿ, ಹಾಗೆ 1 ಕಪ್ಪು ಬಟಾಣಿ, ಹಸಿ ಬಟಾಣಿ ನೀವು ತಗೋಬೇಕು. ಹಾಗೆ 2 ಟೊಮೊಟೊವನ್ನು ನಾವು ಬೇಯಿಸ್ಕೊಂಡು ಅದನ್ನು ಸಿಪ್ಪೆ ತೆಗೆದು ಅದನ್ನ 1 ಕಪ್ ಆಗಷ್ಟು ಪ್ಯೂರಿನ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಇದು ಗ್ರೇವಿಗೆ ತುಂಬಾ ಥಿಕ್ನೆಸ್ನ ಕೊಡುತ್ತೆ. ಈಗ ಇದು ಮಾಡುವ ವಿಧಾನ ತುಂಬಾ ಸುಲಭ. ಒಂದು ಕಡಾಯಿನ ನಾವು ಬಿಸಿ ಮಾಡ್ಕೋಬೇಕು. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಬಟರ್ನ ಉಪಯೋಗಿಸ್ಕೋಬೇಕು. ಫ್ಲೇಮು ಲೋ ಆಗಿರಬೇಕು. ಇದ್ರ ಜೊತೆಗೆ 2 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆಯನ್ನು ನಾವು ತಗೋಬೇಕು. ಹಾಗೆ ಬಹುಮುಖ್ಯವಾಗಿ ಪನ್ನೀರ್ನ ಚಿಕ್ಕದಾಗಿ ನಾವು ಕಟ್ ಮಾಡಿಕೊಂಡು ಅದು ತಳ ಹಿಡಿಯದೇ ರೀತಿಯಲ್ಲಿ ನಿಧಾನವಾಗಿ ಅದು ಒಂದೊಂದೇ ಪನ್ನೀರ್ನ ಬಿಡಿಸ್ಕೊಂಡು ಗೋಲ್ಡನ್ ಬ್ರೌನ್ ಅಥವಾ ಕಂದು ಬಣ್ಣ ಬರೋ ತನಕ ನಾವು ಇದನ್ನ ಫ್ರೈ ಮಾಡ್ಕೋಬೇಕು. ಈಗ ಈ ಎಲ್ಲ ಪನ್ನೀರು ಒಂದೊಂದೇ ಬಿಡಿಸ್ಕೊಂಡು ಫ್ರೈ ಆದಮೇಲೆ ನಿಧಾನವಾಗಿ ಒಂದು ಪ್ಲೇಟ್ಗೆ ಇದನ್ನ ನಾವು ಸಪ್ರೇಟಾಗಿ ತೆಗೆದಿಟ್ಕೋಬೇಕು. ಈಗ ಪನ್ನೀರನ್ನ ಫ್ರೈ ಮಾಡ್ಕೊಂಡಿರೋಂಥ ಕಡಾಯಿಗೆ 1 ಕಪ್ಪು ಈರುಳ್ಳಿಯನ್ನು ನಾವು ಹಾಕೋಬೇಕು. ಇದು ಹಸಿ ಸ್ಮೆಲ್ ಹೋಗೋ ತನಕ ನಾವು ಬಾಳಿಸ್ಕೊಂಡ್ರೆ ಸಾಕು. ಇದ್ರ ಜೊತೆಗೇ 1 ಟೇಬಲ್ ಸ್ಪೂನಷ್ಟು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಅದು ಕೂಡ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮತ್ತೊಮ್ಮೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಉಪ್ಪನ್ನ ನಿಧಾನವಾಗಿ ಬಾಡಿಸ್ಕೊಳ್ಳಿ. ಹಾಗೆ ನಾವು ಹೇಳಿದಾಗೆ 2 ಟೊಮೊಟೊವನ್ನು ನಾವು ಬೇಯಿಸ್ಕೊಂಡು ಅದನ್ನ ಪ್ಯೂರಿ ಮಾಡ್ಕೊಂಡಿದ್ದೀವಿ. ಸ್ನೇಹಿತರೆ, ಇದೊಂದೇ ಸೀಕ್ರೆಟು ಈ ಒಂದು ರೆಸಿಪಿಗೆ ಥಿಕ್ನೆಸ್ ಬರೋದಕ್ಕೆ ಕಾರಣ ಟೊಮೊಟೊ ಪ್ಯೂರಿ. ಹಸಿ ಟೊಮೊಟೊನ ನೀವೇನಾದರೂ ಹಾಕಿದ್ರೆ ಇದು ಟೆಕ್ಸ್ಚರು ಕೂಡ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಆದ್ದರಿಂದ 2 ಮೀಡಿಯಮ್ ಸೈಜ್ ಟೊಮೊಟೊನ ತೊಗೊಂಡು ಅದನ್ನ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ನೀವು ಇದನ್ನ ಮಿಕ್ಸಿಗೆ ಹಾಕ್ಕೊಳ್ಳಿ. ಒಂದು 20ರಿಂದ 30 ಸೆಕೆಂಡು ಒಂದು ಕುದಿ ಬರೋ ತನಕ ಲೋ ಫ್ಲೇಮಲ್ಲಿ ಇದೆಲ್ಲನೂ ಕೂಡ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ, 1 ಟೇಬಲ್ ಸ್ಪೂನು ಮನೆಯಲ್ಲೇ ಮಾಡಿರೋಂಥ ಕರಿಮೆಣಸಿನ ಪೌಡರು, ಹಾಗೆ ಅರ್ಧ ಚಮಚದಷ್ಟು ಗರಂ ಮಸಾಲನ ಹಾಕ್ಕೊಂಡು ನಿಧಾನವಾಗಿ ಲೋ ಫ್ಲೇಮಲ್ಲೇ ತಳ ಹಿಡಿಯೋದೇ ರೀತಿಯಲ್ಲಿ ನೀವು ಮಿಕ್ಸ್ ಮಾಡ್ಕೋಬೇಕು. ಈಗ ಹಸಿ ಬಟಾಣಿಯನ್ನು ನಾವೇನು ತೊಗೊಂಡಿರ್ತೀವಿ ಅದು 1 ಕಪ್ಪಷ್ಟನ್ನ ತೊಗೊಂಡು ನಿಧಾನವಾಗಿ ಮಸಾಲೆ ಜೊತೆಗೆ ಇದು ಹೊಂದ್ಕೊಂಡು ಹೋಗೋ ರೀತಿಯಲ್ಲಿ ನಿಧಾನವಾಗಿ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. 10ರಿಂದ 15 ಸೆಕೆಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅರ್ಧ ಕಪ್ಪಿನಷ್ಟು ನೀರನ್ನ ತೊಗೋಬೇಕು. ಅಳತೆ ನಿಮಗೆ ಗ್ರೇವಿ ಥಿಕ್ನೆಸ್ ಯಾವ ರೀತಿ ಇರಬೇಕೋ ಅದ್ರ ಮೇಲೆ ನೀವು ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೇ ಇದು ಲಿಡ್ನ ಮುಚ್ಚೋಕ್ಕಿಂತ ಮುಂಚೆ ಸರಿಯಾಗಿ ಕಲಿಸ್ಕೊಂಡು 1 ಟೇಬಲ್ ಸ್ಪೂನಷ್ಟು ಬಟರ್ ಹಾಕ್ಕೋಬೇಕು. ಇದರ ವಿಶೇಷತೆ ಏನಂತ ಹೇಳಿದ್ರೆ ಬಟರ್ ಮಟರ್ ಪನ್ನೀರ್ ಮಸಾಲ ಆಗಿರೋದ್ರಿಂದ ಮಟರು ಹಾಗೆ ಪನ್ನೀರು ವಿಶೇಷವಾದ ಸ್ಥಾನವನ್ನು ಈ ಒಂದು ರೆಸಿಪಿ ತಗೊಳುತ್ತೆ. ಹಾಗಾಗಿ ನಮಗೆ ಗ್ರೇವಿ ಯಾವ ಥಿಕ್ನೆಸ್ ಬೇಕೋ ಅದರ ಅಳತೆಯಲ್ಲಿ ನೀರನ್ನು ಸೇರಿಸ್ಕೊಂಡು 1 ಕುದಿ ಬಂದಮೇಲೆ ಲಿಡ್ನ ಮುಚ್ಚಬೇಕು. ಈಗಾಗಲೇ ಬಟಾಣಿ ಕೂಡ ಒಂದು ಫ್ಲೇಮಲ್ಲಿ ಒಂದು ಕುದಿಯಲ್ಲಿ ಬೆಂದಿರೋದ ಕಾರಣ ಇನ್ನು ಒಂದು 2ರಿಂದ 2.5 ನಿಮಿಷಗಳ ಕಾಲ ಲಿಡ್ ಮುಚ್ಚಿ ನಾವು ಈ ರೀತಿಯಾಗಿ ಒಂದು ಕುದಿ ಬರೋ ತನಕ ಮಿಕ್ಸ್ ಮಾಡ್ಕೋಬೇಕು. ಈಗಾಗಲೇ ಬಟಾಣಿ ನೀವು ನೋಡ್ತಿರ್ಬೋದು, ಆಲ್ರೆಡಿ ಬಟಾಣಿ ಬೆಂದಿದೆ. ಈ ಒಂದು ಸಂದರ್ಭದಲ್ಲಿ ನಾವು ಏನು ಗೋಲ್ಡನ್ ಬ್ರೌನ್ ಅಥವಾ ಕಂದು ಬಣ್ಣ ಬರೋ ತನಕ ನಾವು ಪನ್ನೀರ್ನ ನಾವೇನು ಫ್ರೈ ಮಾಡ್ಕೊಂಡಿದ್ವೋ ಈ ಸಮಯದಲ್ಲಿ ನಿಧಾನವಾಗಿ ಒಂದೊಂದೇ ಪನ್ನೀರ್ಗಳನ್ನ ನೀವು ಕಡಾಯಿಗೆ ಹಾಕ್ಕೊಂಡು ಬೇಕಾದಷ್ಟು ಅಂದರೆ ಒಂದು ಅರ್ಧ ಚಮಚದಷ್ಟು ಚಾಟ್ ಮಸಾಲ ಹಾಕ್ಕೋಬೇಕು. ಇದು ಅಂದರೆ ಎಕ್ಸ್ಟ್ರಾ ಫ್ಲೇವರ್ ಒಂದು ಕೊಡುತ್ತೆ. ಹಾಗೆ ನಿಧಾನವಾಗಿ ಈ ಎಲ್ಲ ಸಾಮಗ್ರಿಗಳನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು.
ಸ್ನೇಹಿತರೆ, ಈ ಒಂದು ರೆಸ್ಟೋರೆಂಟ್ ಸ್ಟೈಲ್ ರೆಸಿಪಿ ತುಂಬಾ ಸುಲಭ. ಅಡುಗೆ ಮಾಡೋಕ್ಕೆ ಬರ್ದಿರೋರು ಕೂಡ ಕೆಲವೇ ನಿಮಿಷದಲ್ಲಿ ರುಚಿಯಾಗಿ ಮಾಡ್ಬೋದು. ಇನ್ನು ಬ್ಯಾಚುಲರ್ಸ್ಗಂತೂ ಇದು ತುಂಬಾ ಈಸಿ. ಚಪಾತಿ ಜೊತೆಗೆ ತಿಂತಿದ್ರೆ ಆಹಾ, ಸೂಪರಾಗಿರುತ್ತೆ. ಈಗ ಎಲ್ಲ ನಿಧಾನವಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಕುದಿ ಬರೋ ತನಕ ನಾವು ಲೋ ಫ್ಲೇಮಲ್ಲಿ ಇಡಬೇಕು. ಹಾಗೆ ಖಾರ ಏನಾದರೂ ಕಮ್ಮಿ ಆಗಿದ್ದರೆ 2 ಹಸಿಮೆಣಸಿನ್ಕಾಯಿನ ಉಪಯೋಗಿಸ್ಕೋಬೋದು. ಹಾಗೆ ಒಂದು 5ರಿಂದ 10 ಸೆಕೆಂಡು ಬಿಟ್ಟಾದಮೇಲೆ ಒಂದು ರುಚಿಗೆ ಹಾಗೂ ಸುವಾಸನೆಗೋಸ್ಕರ ಒಂದು ಸ್ವಲ್ಪ ಕಸ್ತೂರಿ ಮೇಥಿ ನಾವು ಇಲ್ಲಿ ಉಪಯೋಗಿಸ್ಕೊಳ್ತಿದ್ದೀವಿ. ಇದೆಲ್ಲನೂ ನಿಧಾನವಾಗಿ ಮಿಕ್ಸ್ ಆದಮೇಲೆ ಒಂದು ಗಾರ್ನಿಷ್ಗೋಸ್ಕರ ಒಂದು ಸ್ವಲ್ಪನ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾವು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಹಾ, ನೀವು ನೋಡ್ತಿದ್ದೀರಾ, ಈ ಒಂದು ರೆಸ್ಟೋರೆಂಟ್ ಸ್ಟೈಲು, ಡಾಬಾ ಸ್ಟೈಲು ಪನ್ನೀರ್ ಬಟರ್ ಮಸಾಲ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ತಿಳಿಸ್ಕೊಳ್ಳಿ. ಸ್ನೇಹಿತರೆ, ನೋಡ್ತಿದ್ದೀರಲ್ವಾ, ಸೂಪರಾದಂತಹ ರುಚಿಯಾದಂತಹ ರೆಸ್ಟೋರೆಂಟ್ ಸ್ಟೈಲ್ ಅಥವಾ ಡಾಬಾ ಸ್ಟೈಲ್ ಅಂತಲೂ ಕೂಡ ಹೇಳ್ಬೋದು. ಮಟರ್ ಪನ್ನೀರ್ ಮಸಾಲ ಈ ರೀತಿಯಾಗಿರುತ್ತೆ. ಟೇಸ್ಟ್ ಅಂತೂ ಅದ್ಭುತವಾಗಿದೆ. ಪೂರಿ ಜೊತೆಗೆ, ಚಪಾತಿ ಜೊತೆಗೆ, ಹಾಗೆ ಪರೋಟ ದೋಸೆ ಜೊತೆಗೂ ಕೂಡ ನೀವು ಇದನ್ನ ಸವಿಬೋದು. ಸ್ನೇಹಿತರೆ, ನಮ್ಮ ಜೇಸ್ ಕಿಚನ್ ಅಪ್ಪಟ ಮನೆ ರುಚಿಯ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.